या देवी सर्वभूतेषु विष्णुमायेति शब्दिता नमस्तस्यै 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 नमो नमः। या देवी सर्वभूतेषु चेतनेत्यभिधीयते नमस्तस्यै 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 नमो नमः। या देवी सर्वभूतेषु शक्तिरूपेण संस्थिता नमस्तस्यै 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 नमो नमः। या देवी सर्वभूतेषु शान्तिरूपेण संस्थिता नमस्तस्यै 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 नमो नमः। या देवी सर्वभूतेषु श्रद्धारूपेण संस्थिता नमस्तस्यै 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 नमो नमः। या देवी सर्वभूतेषु कान्तिरूपेण संस्थिता नमस्तस्यै 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 नमो नमः। या देवी सर्वभूतेषु दयारूपेण संस्थिता नमस्तस्यै 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 नमो नमः। या देवी सर्वभूतेषु मातृरूपेण संस्थिता नमस्तस्यै 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 नमो नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते। सृष्टिस्थितिविनाशानां शक्तिभूते सनातनी गुणाश्रये गणामये नारायणी नमोऽस्तुते। शरणागत दीनार्थ परित्राणपरायणे सर्वस्यार्ति हरे देवी नारायणी नमोऽस्तुते। सर्वस्वरूपे सर्वेशे सर्वशक्ति समन्विते भयेभ्यस्त्रायि नो देवी दुर्गे देवी नमोस्तुते। ಈಗ ಈ ಒಂದು ದೇವಿ ಸ್ತುತಿಯ ಅರ್ಥವನ್ನು ಚಿಕ್ಕದಾಗಿ ತಿಳಿದುಕೊಳ್ಳೋಣ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿ ವಿಷ್ಣುಮಾಯಿ ಎಂದು ಎಲ್ಲ ರೀತಿಯಿಂದಲೂ ನೆಲೆಸಿರುವವಳೋ ಆಕೆಗಿದೋ ನನ್ನ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು. ಯಾ ದೇವಿ ಸರ್ವಭೂತೇಷು ಚೇತನೇತ್ಯ ಬೀದಿಯತೆ ನಮಸ್ತಸ್ಯೈ 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 ನಮಸ್ತಸ್ಯೈ. ಯಾವ ದೇವಿ ಚೈತನ್ಯದ ರೂಪದಲ್ಲಿ ಎಲ್ಲ ರೀತಿಯಿಂದಲೂ ನೆಲೆಸಿರುವವಳು ಅವಳಿಗಿದೋ ನನ್ನ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು.
ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿ ಶಕ್ತಿ ರೂಪದಿಂದ ಎಲ್ಲ ರೀತಿಯಿಂದಲೂ ನೆಲೆಸಿರುವವಳೋ ಆಕೆಗಿದು ನನ್ನ ನಮಸ್ಕಾರ, ನನ್ನ ನಮಸ್ಕಾರ, ನನ್ನ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿ ಶಾಂತಿ ರೂಪದಲ್ಲಿ ಎಲ್ಲ ರೀತಿಯಿಂದಲೂ ಎಲ್ಲ ಕಡೆಗಳಲ್ಲಿಯೂ ನೆಲೆಸಿರುವವಳೋ ಆಕೆಗಿದು ನನ್ನ ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿ ಶ್ರದ್ಧೆಯ ರೂಪದಲ್ಲಿ ಎಲ್ಲ ರೀತಿಯಿಂದಲೂ ನೆಲೆಸಿರುವವಳು ಆಕೆಗಿದು ನನ್ನ ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು. ಯಾ ದೇವಿ ಸರ್ವಭೂತೇಷು ಕಾಂತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಕಾಂತಿ ರೂಪದಲ್ಲಿ ಎಲ್ಲ ಕಡೆಯಲ್ಲಿಯೂ ನೆಲೆಸಿರುವವಳು ಆಕೆಗಿದು ನನ್ನ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿ ದಯೆಯ ರೂಪದಲ್ಲಿ ಎಲ್ಲ ಕಡೆಗಳಲ್ಲಿಯೂ ನೆಲೆಸಿರುವವಳು ಆಕೆಗಿದು ನನ್ನ ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿ ಮಾತೃರೂಪದಲ್ಲಿ ತಾಯಿಯ ರೂಪದಲ್ಲಿ ಎಲ್ಲ ಕಡೆಗಳಲ್ಲೂ ನೆಲೆಸಿರುವವಳು ಆಕೆಗಿದು ನನ್ನ ನಮಸ್ಕಾರ, ನನ್ನ ನಮಸ್ಕಾರ, ನಮಸ್ಕಾರ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಸರ್ವಮಂಗಳಮಯಿಯಾದಂತಹ ಶಿವೇ ಸಕಲಾಭಿಷ್ಟ ಸಾಧಿಕೆ ಆತ್ರಯದಾತೆಯೇ ತ್ರಯಂಬಕೆ ಗೌರಿ ನಾರಾಯಣಿ ನಿನಗಿದು ನನ್ನ ನಮಸ್ಕಾರಗಳು. ಸೃಷ್ಟಿ ಸ್ಥಿತಿ ವಿನಾಶನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗಣಮಯೇ ನಾರಾಯಣಿ ನಮೋಸ್ತುತೆ. ಸೃಷ್ಟಿ ಸ್ಥಿತಿ ವಿನಾಶಕಾರಿಣಿಯೇ ಶಕ್ತಿಮಯಿ ದೇವಿಯೇ ತ್ರಿಗುಣಾತ್ಮಕೆಯೇ ಅದನ್ನು ಮೀರಿದಂತಹ ಓ ತಾಯೇ ನಿನಗಿದು ನನ್ನ ವಂದನೆಗಳು. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾತಿಹರೇ ದೇವಿ ನಾರಾಯಣಿ ನಮೋಸ್ತುತೆ. ಶರಣು ಎಂದು ಬಂದ ದೀನರಿಗೆ ಎಲ್ಲರಿಗೂ ನೀನೇ ಗತಿ ದೇವಿ. ಎಲ್ಲ ಜೀವಿಗಳ ಎಲ್ಲ ದುಃಖವನ್ನು ಪರಿಹರಿಸುವ ನಿನಗಿದೋ ನನ್ನ ನಮಸ್ಕಾರಗಳು, ವಂದನೆಗಳು. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯ ಸ್ತ್ರಾಯಿ ನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಎಲ್ಲ ಶಕ್ತಿಗಳನ್ನು ಪಡೆದಿರುವಾಕೆಯೇ ಎಲ್ಲಕ್ಕೂ ನೀನೇ ಒಡತಿ, ಎಲ್ಲವೂ ನೀನೇ ಆಗಿರುವೆ. ಓ ದುರ್ಗೆಯೇ, ಓ ದೇವಿಯೇ, ಭಯವನ್ನು ತಪ್ಪಿಸು. ನಿನಗಿದೋ ನನ್ನ ನಮಸ್ಕಾರಗಳು, ವಂದನೆಗಳು. ಸಂಪೂರ್ಣ ಸಾರಾಂಶ ಹೀಗಿದೆ. ಸರಳವಾಗಿ ಹೇಳುವುದಾದರೆ ವಿಷ್ಣುಮಯ ರೂಪದಲ್ಲಿರುವಂತಹ ಆ ದೇವಿ ಸೃಷ್ಟಿಯನ್ನು ನಡೆಸುವ ಮಹಾಮಾಯೆಯಾಗಿ ಎಲ್ಲರೊಳಗೂ ಇರುವಂತಹವಳು. ಚೈತನ್ಯ ರೂಪದಲ್ಲಿ ನಮ್ಮೊಳಗೆ ಜೀವಶಕ್ತಿ, ಅರಿವು, ಜಾಗೃತಿಯೇ ಆ ದೇವಿ. ಶಕ್ತಿ ರೂಪದಲ್ಲಿ ದೇಹ ಮನಸ್ಸಿಗೆ ಕೆಲಸವನ್ನು ಮಾಡುವ ಆ ಶಕ್ತಿಯೇ ಆ ದೇವಿ. ಶಾಂತಿ ರೂಪದಲ್ಲಿ ಮನಸ್ಸಿಗೆ ನೆಮ್ಮದಿ ಕೊಡುವ ಶಕ್ತಿ ಆ ದೇವಿ. ಶ್ರದ್ಧೆಯ ರೂಪದಲ್ಲಿ ನಂಬಿಕೆ, ಭಕ್ತಿ, ವಿಶ್ವಾಸ ಎಲ್ಲವೂ ದೇವಿಯ ಸ್ವರೂಪ. ಕಾಂತಿ ರೂಪದಲ್ಲಿ ಮುಖದ ಕಳೆ, ತೇಜಸ್ಸು, ಒಳಗಿನ ಪ್ರಕಾಶಮಾನವೇ ದೇವಿ. ದಯೆ ರೂಪದಲ್ಲಿ ಕರುಣೆ, ಸಹಾನುಭೂತಿ ಎಲ್ಲವೂ ದೇವಿಯೇ. ಮಾತೃ ರೂಪದಲ್ಲಿ ಒಳಗಿನ ತಾಯಿ, ರಕ್ಷಿಸುವಂತಹ ನಮ್ಮನ್ನು ಪೋಷಿಸುವಂತಹ ಶಕ್ತಿಯೇ ದೇವಿ. ಅಂತಿಮವಾಗಿ ಸರ್ವಮಂಗಳಕರಿಯಾದವಳು, ಎಲ್ಲವನ್ನು ಶುಭವನ್ನಾಗಿಸುವಂತಹ ದೇವಿ. ಸೃಷ್ಟಿ ಸ್ಥಿತಿ ಲಯಕಾರಿಣಿ. ಪ್ರಪಂಚ ಹುಟ್ಟಲು, ಉಳಿಯಲು, ಲಯವಾಗಲು ಎಲ್ಲ ಕಾರಣವೇ ಆ ದೇವಿ. ದುಃಖ ನಿವಾರಿಣಿ. ಶರಣಾಗತರಿಗೆ ರಕ್ಷಣೆ ನೀಡುವಂತಹ ತಾಯಿ ದುರ್ಗೆ ದೇವಿ. ಭಯ, ದುಃಖ, ಸಂಕಟಗಳಿಂದ ಕಾಪಾಡುವಂತಹ ಆ ಮಹಾಶಕ್ತಿಯೇ ದೇವಿ. ಒಟ್ಟಾರೆ ದೇವಿ ಹೊರಗೆ ಅಲ್ಲ, ನಮ್ಮೊಳಗಿದ್ದಾಳೆ.
ಶಾಂತಿ, ಶಕ್ತಿ, ದಯೆ, ನಂಬಿಕೆ ಎಲ್ಲವೂ ದೇವಿಯ ರೂಪಗಳು. ಅವಳನ್ನು ನಂಬಿ ಅರಿತರೆ ಜೀವನವೇ ಸುಂದರಮಯ. ಯಾವ ದೇವಿ ಎಲ್ಲ ಜೀವಿಗಳಲ್ಲೂ ವಿಭಿನ್ನ ರೂಪದಲ್ಲಿ ನೆಲೆಸಿದ್ದಾಳೋ ಆ ಮಹಾಶಕ್ತಿಗೆ ವಂದನೆಗಳನ್ನು ಅರ್ಪಿಸೋಣ. ಈ ಸ್ತುತಿಯಲ್ಲಿ ದೇವಿಯನ್ನು ಒಂದು ರೂಪಕ್ಕೆ ಮಾತ್ರ ಸೀಮಿತ ಮಾಡಿಲ್ಲ. ಅವಳು ಪ್ರತಿ ಜೀವಿಯೊಳಗಿನ ಶಕ್ತಿ, ಚೈತನ್ಯ, ಶಾಂತಿ, ಶ್ರದ್ಧೆ, ದಯೆ, ಕಾಂತಿ ಎಲ್ಲವೂ ಅವಳೇ ಎಂದು ಈ ಸ್ತುತಿ ಹೇಳುತ್ತದೆ. ಈ ಒಂದು ದೇವಿ ಸ್ತುತಿಯ ವಿಡಿಯೋ ಹೇಗಿತ್ತು? ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಮೊದಲ ಬಾರಿ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ವಿಡಿಯೋನ ಯಾರೆಲ್ಲ ಪೂರ್ತಿಯಾಗಿ ನೋಡಿದಿರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.